ಮೊದಲನೇದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಮಾರಕ ಕಾಯಿಲೆಗಳಿಗೆ ಹಲವು ಇತ್ತೀಚಿನ ಯೂತ್ಸ್ ಅಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಈ ಮೊದಲನೇದಾಗಿ ಈ ವಿಚಾರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಅನ್ಫಾರ್ಚುನೇಟ್ಲಿ ನಾವು ಮಾನವ ವಿಕಾಸದಲ್ಲಿ ಒಂದು ಜೀನ್ ಪಡ್ಕೊಂಡಿದ್ದೀವಿ. ಆ ಜೀನ್ ಏನಕ್ಕೆ ಅಂದ್ರೆ ಅದಕ್ಕೆ ಫ್ಯಾಟ್ ಅಂದ್ರೆ ತುಂಬಾ ಇಷ್ಟ. ಸೊ ನಿಮಗೆ ಫ್ಯಾಟ್ ನೋಡಿದ ತಕ್ಷಣ ತಿನ್ಬೇಕು ಅನ್ಸತ್ತೆ. ಹಳೆ ಕಾಲದಲ್ಲಿ ಫೆಮೈನ್ ಅಥವಾ ಫೀಸ್ಟ್ ಅಂದ್ರೆ ಒಂದಾದ್ರೆ ತುಂಬಾ ಊಟ ಮಾಡೋದು, ಒಂದು ವಾರ ಆಮೇಲೆ ಊಟ ಮಾಡ್ಲಿಕ್ಕಿಲ್ಲ, ಆ ರೀತಿ ಇತ್ತು. ಆವಾಗ ಫ್ಯಾಟ್ ನಮಗೆ ಅಗತ್ಯ ಇತ್ತು. ಸೊ ಆ ಕಾರಣದಿಂದ ಆ ಜೀನ್ ನಮ್ಮಲ್ಲಿ ಬಂದಿದೆ. ಆದರೆ ಇವತ್ತು ನಮಗೆ ಹಂಗಲ್ಲ. ಆಕ್ಚುಲಿ ಸ್ಪೀಕಿಂಗ್, ನಾವು ಜೀವನ ಮಾಡಲು ಊಟ ಮಾಡ್ತಾ ಇಲ್ಲ. ಆಕ್ಚುಲಿ ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಮೋರ್ ದೆನ್ ಜಸ್ಟ್ ಫಾರ್ ಲಿವಿಂಗ್. ಸೊ ಆ ಕಾರಣದಿಂದ ನಾವು ಟ್ರಾನ್ಸ್ ಫ್ಯಾಟ್ ಜಾಸ್ತಿ ತಿಂತಾ ಇದ್ದೀವಿ. ಅದು ಅಲ್ಲದೆ ಒಂದು ತುಂಬಾ ವಾದಗಳಿವೆ. ಒಂದು ವಾದದ ಪ್ರಕಾರ ಈ ಫ್ರೈಡ್ ಫುಡ್ ತಿಂದ್ರೆ ಸಾಫ್ಟ್ ಫುಡ್ ತಿನ್ನುವಾಗ ಒಂದು ಶಬ್ದ ಬರಲ್ಲ, ಒಂದು ದೆರ್ ಇಸ್ ನೋ ಇದಕ್ಕೆ ನಮ್ಮ ಬ್ರೈನಿಗೆ ಏನು ಫೀಡ್ಬ್ಯಾಕ್ ಇರಲ್ಲ. ಆದರೆ ಈ ಕುರುಕುರು ತಿಂದ್ರೆ ಫೀಡ್ಬ್ಯಾಕ್ ಇರುತ್ತೆ. ಆಗ ಡೋಪಮೈನ್ ಅಂತ ಹೇಳುವ ಒಂದು ವಸ್ತು ನಮ್ಮ ಬ್ರೈನ್ ಅಲ್ಲಿ ಜಾಸ್ತಿ ಬರುತ್ತೆ. ಡೋಪಮೈನ್ ಇಂದ ನಿಮ್ಗೆ ತುಂಬಾ ಸಂತೋಷ ಆಗುತ್ತೆ. ದಟ್ಸ್ ವೈ ವಿ ಆರ್ ಯೂಸ್ ಟು ಟೇಕಿಂಗ್ ಐ ಮೀನ್ ವಿ ಲೈಕ್ ಇದು ಮಾತ್ರ ಅಲ್ಲ, ಚಕ್ಲಿ, ಬೋಂಡ, ಬಜ್ಜಿ, ಆಮೇಲೆ ಕೋಡುಬಳೆ, ವಡ ಎಲ್ಲ ಫ್ರೈಡ್ ಫುಡ್. ನಾವು ಎಣ್ಣೆಲಿ ಯಾವ್ದನ್ನ ಕರೆದು ತಿಂತೀವೋ ಅದೆಲ್ಲವೂ ಕೂಡ ಇದೆ. ಜಾಸ್ತಿ ಎಣ್ಣೆ, ಜಾಸ್ತಿ ಖಾರ, ಜಾಸ್ತಿ ಬೆಲ್ಲ ನಮ್ಗೆ ಇಷ್ಟ. ಇದು ಮೂರು ಹೃದಯಕ್ಕೆ ಒಳ್ಳೇದಲ್ಲ. ಅದನ್ನೇ ನಾವು ಜಾಸ್ತಿ ಸೇವಿಸ್ತೀವಿ, ಅದನ್ನೇ ಜಾಸ್ತಿ ಬೇಕು ಅಂತ ಅದನ್ನೇ ಬಯಸ್ತೀವಿ ನಾವು. ಮತ್ತೆ ಬಜ್ಜಿ ಬೋಂಡದ ವಿಚಾರ ಸರ್? ಬಜ್ಜಿ ಬೋಂಡನೂ ಅಷ್ಟೇ. ಒಂದು ರೀಯೂಸ್ಡ್ ಆಯಿಲ್. ಸೊ ಎಲ್ಲದಕ್ಕೆ ಒಂದು ಸ್ಮೋಕ್ ಪಾಯಿಂಟ್ ಅಂತ ಇದೆ. ಸ್ಮೋಕ್ ಪಾಯಿಂಟ್ ಅಂದ್ರೆ ಅಲ್ಲಿಂದ ಅನಿಲ ಹೊರಗಡೆ ಬರುತ್ತೆ. ಅದು ಅಕ್ರೋಲಿನ್ ಅಂತ ಹೇಳುವ ಅನಿಲ. ದಟ್ ಈಸ್ ವೆರಿ ಡೇಂಜರಸ್. ಆ ಅನಿಲ ಸ್ಮೋಕ್ ಪಾಯಿಂಟ್ ಕಮ್ಮಿ ಆಗ್ತಾ ಹೋಗುತ್ತೆ ಜಾಸ್ತಿ ನೀವು ಬಿಸಿ ಮಾಡಿದಂಗೆ. ಯೂಶುವಲಿ 160 to 180 ಡಿಗ್ರೀಸ್ ಅಲ್ಲಿ ನೀವು ಕಾಯಿಸಬಹುದು. ಈ ರೋಡ್ ಸೈಡ್ ಅಲ್ಲಿ ಕ್ರಿಸ್ಪಿನೆಸ್ ಜಾಸ್ತಿ ಬರಲಿಕ್ಕೆ ಅದು 200 ಡಿಗ್ರಿ ವರೆಗೆ ಅವ್ರು ಎತ್ಕೊಂಡು ಹೋಗ್ತಾರೆ. ಆವಾಗ ಅದರ ಸ್ಮೋಕ್ ಪಾಯಿಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ರೀಯೂಸ್ ಮಾತ್ರ ಅಲ್ಲ, ಒಂದೇ ಎಣ್ಣೆಯಲ್ಲಿ ನೀವು ಅದು ಕಪ್ಪಾಗಿ ದಪ್ಪಾಗುವವರೆಗೆ ನೀವು ತಿರ್ಗಾ ಅದನ್ನೇ ಮಾಡ್ತಾ ಇದ್ರೆ ಕರೆಸಿದ್ರು ಅದರಲ್ಲಿ ಅಕ್ರಲಿನ್ ಜಾಸ್ತಿ ಆಗುತ್ತೆ. ಆಮೇಲೆ ಫ್ರೀ ರ್ಯಾಡಿಕಲ್ಸ್ ಅಂತ ಇವೆ. ಫ್ರೀ ರ್ಯಾಡಿಕಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಯೂಶಲಿ ಜೋಡಿ ಆಗಿರ್ತದೆ. ಇದರಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ. ಈ ಎಲೆಕ್ಟ್ರಾನ್ ನಾವು ತಿಂದ್ರೆ ಅದು ದೇಹದಲ್ಲಿರುವ ಯಾವುದೇ ವಸ್ತು, ಪ್ರೋಟೀನ್ ಆಗಲಿ, ನಮ್ಮ ಹೃದಯ ಆಗಲಿ, ನಮ್ಮ ಎನಿಥಿಂಗ್ ಅದರಿಂದ ಕಚ್ಕೊಂಡು ಅದನ್ನ ನಾಶ ಮಾಡಿಬಿಡುತ್ತೆ. ಇದೇ ರೀತಿ ಹಲವು ಕೆಮಿಕಲ್ಸ್ ಇದೆ, ಟ್ರಾನ್ಸ್ ಫ್ಯಾಟ್ಸ್ ಇದೆ. ಇದೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಸೊ ಬಜ್ಜಿ ಬೋಂಡ ಡೆಫಿನೆಟ್ಲಿ ಒಳ್ಳೇದಲ್ಲ. ಒಂದು ಬಜ್ಜಿ ಬೋಂಡ ವಾರದಲ್ಲಿ ತಿಂದ್ರೆ ಏನು ತೊಂದರೆ ಇಲ್ಲ. ಡೈಲಿ ತಿನ್ನೋದು ಫ್ಲೇವರ್ ಅಂತ ಏನು ಆಗಲ್ಲ. ಆಮೇಲೆ ಏನೋ ಪವರ್ಟಿ ಪ್ರೋಗ್ರಾಮ್ ಮಾಡಿದ್ದಾರೆ, ಬಜ್ಜಿ ಬೋಂಡ ತಿನ್ಬೇಡಿ ಅಂತ. ಹಂಗಲ್ಲ. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಅನ್ನೋ ಒಂದು DNA ಡ್ಯಾಮೇಜ್ ಮಾಡುವಂತಹ ವಸ್ತು ಕೂಡ ಈ ಬಜ್ಜಿ ಬೋಂಡದಲ್ಲಿ ಇದೆ. ಆದರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆದ್ರೆ ಅದನ್ನ ತಡೆಗಟ್ಟುವ ಶಕ್ತಿ ಬೇಕಾದಷ್ಟಿದೆ. ಆದರೆ ತಡೆಗಟ್ಟುವ ಶಕ್ತಿಯನ್ನ ಎಸ್ಕೇಪ್ ಆಗುವಷ್ಟು ತಿನ್ನಬಾರದು.